ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಕಣ್ಣು ಹಾಕ್ಬಿಟ್ರಾ? ನಾವು ಹೊಸ ಕಾರ್ ತೊಗೊಂಡೆ. ದೃಷ್ಟಿ ಹಾಕ್ಬಿಟ್ರಾ? ಅಯ್ಯೋ, ನಮ್ಮ ಮನೆ ಗೃಹ ಪ್ರವೇಶ ಬಂದವರು ಹೊಟ್ಟೆ ಉರ್ಕೊಂಡಿರ್ತಾರೆ. ಅಯ್ಯೋ ಏನು ಮಾಡೋದು? ನನ್ನ ಒಡವೆ ನೋಡಿ ಅವ್ರು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ. ಈ ಥರ ಇವತ್ತಿನ ಕಾಲಮಾನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಭಯ ಅಂದರೆ ಇನ್ನೊಬ್ಬರು ಕಣ್ಣು ಹಾಕ್ಬಿಟ್ರು, ದೃಷ್ಟಿ ಹಾಕ್ಬಿಟ್ರು, ಇನ್ನೊಬ್ಬರು ಹೊಟ್ಟೆ ಉರ್ಕೊಂಡ್ಬಿಟ್ರು ಅನ್ನೋದು. ನಾವು ಇದ್ರ ಬಗ್ಗೆ ತುಂಬ ಕಮ್ಮಿ ಮಾತಾಡಿದ್ರು. ಮನೆಗೆ ಹೋದ ಮೇಲೆ ಒಂದು ಫಂಕ್ಷನಿಂದ ಹಿಡಿದು ಒಂದು ಏನೋ ಅಚೀವ್ಮೆಂಟ್ ಮಾಡೋದ್ರವರೆಗೂ ಅಯ್ಯೋ ಕಣ್ಣು ಹಾಕ್ಬಿಟ್ರು, ಅಯ್ಯೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅನ್ನೋ ಭಯ ಯಾವ ರೇಂಜಿಗೆ ಜನನ ಕಾಡುತ್ತೆ ಅಂತ ಆ್ಯಸ್ ಎ ಥೆರಪಿಸ್ಟ್ ನನ್ನನ್ನು ಕೇಳಿ. ಬಿಕಾಸ್ ನನ್ನ ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಒಂದು 100ರಲ್ಲಿ 80 ಜನ ಆದರೂ ಮೇಡಮ್ ನನಗೆ ಯಾರಾದರೂ ಕೆಟ್ಟ ಕಣ್ಣು ಹಾಕಿದ್ದಾರಾ, ಯಾರಾದರೂ ಏನಾದರೂ ಮಾಡಿಬಿಟ್ಟಿದ್ದಾರಾ ಅಂತ ಖಂಡಿತ ಕೇಳ್ತಾರೆ. ಅದು ಅನಾರೋಗ್ಯಕ್ಕಾದರೂ ಬಂದಿರಲಿ ಅವರು, ಅಥವಾ ಏನೋ ಲೈಫಲ್ಲಿ ತೊಂದರೆ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ಆದರೂ ಬಂದಿರಲಿ. ದಿಸ್ ಫಿಯರ್ ಇಸ್ ಪ್ರಿಡಾಮಿನೆಂಟ್. ಫಸ್ಟ್ ಆಫ್ ಆಲ್ ಅದೇ ಆಗಿದೆಯಾ ಅದು ಸೆಕೆಂಡ್ರಿ, ಬಟ್ ಅದು ಆಗಿದ್ದರೆ ಏನು ಮಾಡ್ಕೊಳ್ಬೋದು ಈಸಿಯಾಗಿ. ಇವತ್ತೊಂದು ಅಮೇಝಿಂಗ್ ಈಸಿ ಎಫೆಕ್ಟಿವ್ ಡೆಫಿನೆಟ್ಲಿ ವರ್ಕ್ ಆಗೋ ಸೂತ್ರ ಹೇಳ್ಕೊಡ್ತೀನಿ ಇವತ್ತಿನ ವಿಶೇಷವಾದ ಸಂಚಿಕೆಯಲ್ಲಿ. ನಮಸ್ಕಾರ ವೀಕ್ಷಕರೇ, ಔಷಧ ರಹಿತ ಚಿಕಿತ್ಸೆ ಸಲಹೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಎಸ್, ಈ ದೃಷ್ಟಿ ಅನ್ನೋದು ನಿಜಾನಾ? ಖಂಡಿತ ಹೌದು. ನಾವು ಒಬ್ಬರನ್ನ ಪ್ರೀತಿಯಿಂದ ನೋಡ್ತೀವಿ, ಮಮತೆಯಿಂದ ಮಾತಾಡಿಸ್ತೀವಿ, ಒಲವಿನಿಂದ ಅವ್ರ ಜೊತೆ ಕನೆಕ್ಟ್ ಆಗ್ತೀವಿ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಅವರಲ್ಲಿ, ಒಂದು ಬೂಸ್ಟು, ಒಂದು ಎನರ್ಜಿ ಚಾರ್ಜ್ ಅಪ್ ಥರದೊಂದು ಫೀಲಿಂಗು, ಮತ್ತು ಬೆಟರ್ ರಿಲೇಷನ್ಶಿಪ್ಪು, ಒಂದು ಬ್ಲೆಸ್ಸಿಂಗ್ ಥರ ಒಂದು ಗುಡ್ ಎನರ್ಜಿ ಕೊಡುತ್ತೆ ಅಂದಮೇಲೆ ಯಾರೋ ನಿಮ್ಮನ್ನು ಕೆಟ್ಟದಾಗಲಿ ಅನ್ನೋ ಉದ್ದೇಶದಲ್ಲೇ ಕೆಟ್ಟದಾಗೆ ಬೇಕು ಅಂತಾನೆ ನೆಗೆಟಿವ್ ವೈಬ್ಸ್ ರಿಲೀಸ್ ಮಾಡೋ ಥರ ಮಾಡಿದ್ರೆ ಅದು ಎಫೆಕ್ಟ್ ಆಗಲ್ವಾ? ಎಸ್, ಇಟ್ ಡಸ್, ಡೆಫಿನೆಟ್ಲಿ ಇಟ್ ಡಸ್. ಬಟ್ ಏನಪ್ಪ ಅಂತಂದರೆ ನಾವು ಇಲ್ಲಿ ಪರಿಹಾರ ಖಂಡಿತ ಕಂಡಿಡ್ಕೊಳ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಕಂಡಿಡ್ಕೊಳ್ಳೋದಕ್ಕಿಂತ ತುಂಬ ಮುಖ್ಯವಾದದ್ದು ನಮ್ಮ ಮೈಂಡ್ ಸೆಟ್ ಟುವರ್ಡ್ಸ್ ದ್ಯಾಟ್. ಯು ವಾಂಟ್ ಬಿಲೀವ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಕೆಲವು ಸತಿ ನಿಜವಾಗ್ಲೂ ನಾನು ಥೆರಪಿ ಕ್ಲೈಂಟ್ಗಳು ಬಂದಾಗ ಕೆಲವು ಸತಿ ಹೈಯರ್ ಪಿಚ್ಚಲ್ಲಿ ವಾಯ್ಸ್ ರೇಸ್ ಮಾಡಿಕೊಂಡು ಬೈದಿರೋ ಥರನೂ ಮಾತಾಡಿದ್ದಿದೆ. ಯಾಕೆಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಕೆಲವು ಸತಿ ಅಂತೂ ನಾವು 15 ಮಿನಿಟ್ಸ್ ಕನ್ಸಲ್ಟೇಷನ್ 45 ಮಿನಿಟ್ಸ್ 1 hour 1.5 hours ಮಾಡಿರೋದು ಇದೆ ಎಷ್ಟೋ ಕೇಸಸಲ್ಲಿ. ಅಷ್ಟೆಲ್ಲ ಡೀಟೇಲ್ ತೊಗೊಂಡು ಪಕ್ಕ ಅವ್ರಿಗೆ ಕರೆಕ್ಟ್ ಅನಾಲಿಸಿಸ್ ಆಗಬೇಕು ಅಂತ ನಾವು ಹೇಳಿದಾಗ, ನೋಡಿ ಈ ಥರ ನೆಗೆಟಿವ್ ಥಿಂಕ್ ಮಾಡಿದ್ದೀರಾ, ಅಥವಾ ಈ ಥರ ಚೈಲ್ಡ್ಹುಡ್ದು ಪ್ರಾಬ್ಲಮ್ ಇದೆ, ಅಥವಾ ಈ ಥರದ್ದು ಏನೋ ಆಯ್ತಲ್ಲ ಅದು ಅಂತ ಹೇಳಿದ್ರೆ ಅವರು ಅದನ್ನೆಲ್ಲ ಎಷ್ಟೋ ಸತಿ ಕೇಳಿಸ್ಕೊಳ್ತಾನೆ ಇರಲ್ಲ. ಅಂದರೆ ಅಷ್ಟು ತಿಂಗಳು ವೇಟ್ ಮಾಡಿರ್ತಾರೆ ಅಪಾಯಿಂಟ್ಮೆಂಟ್ಗೆ, ಅಷ್ಟೊತ್ತು ಕೂತಿರ್ತಾರೆ ಪಾಪ ರಿಸೆಪ್ಷನಲ್ಲಿ. ಬಿಕಾಸ್ ಎವ್ರಿ ಕ್ಲೈಂಟ್ ಟೇಕ್ಸ್ ದೇರ್ ಓನ್ ಟೈಮ್ ಅಲ್ಲ. ಆ್ಯಂಡ್ ದೆನ್ ಫೈನಲಿ ದೇ ಮೀಟ್ ಮೀ ಆ್ಯಂಡ್ ದೇ ಆರ್ ಸೂಪರ್ ಎಕ್ಸೈಟೆಡ್. ಆದರೆ ಈ ಥರ ಆಯಿತು ಅಂದಾಗ ಅಲ್ಲ ಮೇಡಮ್ ಅದು ಅಂತ ಏನೋ ಹೇಳಕ್ಕೆ ಡೆಸ್ಪ್ರೇಷನ್ ತೋರಿಸ್ತಿರ್ತಾರೆ. ಓಕೆ, ಅವರೇ ಮಾತಾಡ್ಬಿಡ್ಲಿ ಫಸ್ಟು ಪಾಪ ಏನು ಅಂತ. ಏನು ಹೇಳಿ ಅಂದರೆ, ಇಲ್ಲ ಮೇಡಮ್ ಅದೆಲ್ಲ ಇರಲಿ ಮೇಡಮ್, ಅಂದರೆ ಏನು ಅವ್ರ ಮೇಲೆ ವರ್ಕ್ ಮಾಡಬೇಕಾಗಿರೋದು, ಅವ್ರ ನೆಗೆಟಿವ್ ಥಾಟ್ಸು, ಅವರ ಭಯ, ಅವರ ಲೈಫ್ ಸ್ಟೈಲು, ಅವ್ರು ರೂಢಿಸ್ಕೊಳ್ಬೇಕಾಗಿರೋದು ಅದೆಲ್ಲ ಲೀಸ್ಟ್ ಇಂಪಾರ್ಟೆನ್ಸು. ಪ್ರೈಮರಿ ಬಂದು ಅದು ಯಾರ ಮೇಡಮ್ ಕಣ್ಣಾಕಿದ್ದಾರಲ್ಲ, ಅದು ಯಾರು ಒಂಚೂರು ಹೇಳಿ ಮೇಡಮ್. ನಾನು ಇದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ನಾನು ಅದನ್ನೇ ಹೇಳ್ತೀನಿ. ಇರಬಹುದು, ಬಟ್ ಅದನ್ನು ನೀವು ಪಿರಮಿಡ್ ಟಾಪಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು, ಅಂದರೆ ಯಾವುದಕ್ಕೆ ನೀವು ತುಂಬ ಕಮ್ಮಿ ಎನರ್ಜಿ ಅಟೆನ್ಷನ್ ಅಥವಾ ವ್ಯಾಲ್ಯೂ ಕೊಡಬೇಕೋ ಅದನ್ನು ತೊಗೊಂಡೋಗಿ ಮೇಲಿಟ್ಬಿಟ್ಟು, ಇವಾಗ ಮಗುಗೆ ನೀವು ನಂದು ಆಟ ಸಾಮಾನು ಮೇಲೆ ಒಂದು ಸಣ್ಣ ಮಾರ್ಕ್ ಬಂದ್ಬಿಡ್ತು ಅಂತ, ಅದು ನಾಳೆ ಎಕ್ಸಾಮ್ ಇರುತ್ತೆ, ಇವತ್ತು ಕೂತ್ಕೊಂಡು ಅಳ್ತಾ ಇದ್ರೆ 2 ಬಿಡ್ತೀರಾ. ನಾಳೆ ಎಕ್ಸಾಮ್ ಇದೆ,
ಅದು ಇಂಪಾರ್ಟೆಂಟ್. ನಿಂಗೆ ಇದು ಬಿಡು ಆಟ ಸಾಮಾನು, ಬೇಕಾದ್ರೆ ಇನ್ನೊಂದು ಕೊಡಿಸ್ತೀನಿ ಮುಂದಿನ ವಾರ ಆ ಕಡೆ ಹೋದಾಗ ಅಂತ ಹೇಳಲ್ವಾ ನೀವು ಅದೇ ಥರ ಮಗು ಥರ ಹಠ ಮಾಡಿಕೊಂಡು ಯಾವುದು ಪ್ರಯಾರಿಟಿ ಮೇಲೆ ಸರಿ ಮಾಡ್ಕೊಳ್ಬೇಕೋ ಅದನ್ನು ಎಲ್ಲ ಲೀಕ್ ಆಗಕ್ಕೆ ಬಿಟ್ಟುಬಿಟ್ಟು ಕ್ಷುಲ್ಲಕವಾದದ್ದು ಅಥವಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಾಗಿರೋದನ್ನು ತಲೆ ಕೆಡಿಸ್ಕೋತೀರ. ನಾನು ಇದನ್ನು ಯಾಕೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಾಗಿರೋದು ಅಂತ ಹೇಳ್ತಿದ್ದೀನಿ ಅಂದರೆ, ಯಾವಾಗಲೂ ಬಾಹ್ಯವಾಗಿ ಬರುತ್ತಲ್ಲ ಇನ್ಫ್ಲುಯೆನ್ಸು, ಅದು ನೆಗೆಟಿವ್ ಎನರ್ಜಿ ಇರ್ಬೋದು, ಬೇರೆಯವ್ರಿಗೆ. ನಾನು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟ್ರಾಗಿ ನಾನೇ ಹೇಳ್ತಾ ಇದ್ದೀನಿ, ಕೆಟ್ಟ ಶಕ್ತಿಗಳು, ದುಷ್ಟಶಕ್ತಿಗಳು ಅದನ್ನು ಹ್ಯಾಂಡಲ್ ಮಾಡೋದು ಈಸಿ. ಕಷ್ಟ ಅಂತ ಏನಾದರೂ ಇದ್ದರೆ ಅದು ನಿಮ್ಮ ಒಳಗಡೆ ಇರೋ ನಿಮ್ಮದೇ ನೆಗೆಟಿವ್ ಥಾಟು, ನಿಮ್ಮದೇ ಮನಸ್ಥಿತಿ, ನಿಮ್ಮದೇ ಭಾವನೆ, ನಿಮ್ಮದೇ ನಂಬಿಕೆ, ನಿಮ್ಮದೇ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದ್ರಿ. ಅದಕ್ಕೆ ತುಂಬ ಜನ ಅಡ್ವೈಸ್ ತುಂಬ ಚೆನ್ನಾಗಿ ಕೊಡ್ತಾರೆ, ತಾವೇ ರೂಢಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಅದು ಟಫ್. ಓಕೆ, ಎನಿವೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತಾತ್ಪರ್ಯ. ಬಟ್ ನಾನು ಖಂಡಿತ ನಿಮ್ಗೊಂದು ಎಫೆಕ್ಟಿವ್ ಟಿಪ್ ಕೊಡ್ತೀನಿ. ಈಗ ಅನ್ನಿಸ್ಬಿಡ್ತಪ್ಪ ನಿಮಗೆ ಈ ಕೆಟ್ಟ ಕಣ್ಣು ಹಾಕಿದ್ರು ಹಾಗೆ ಹೀಗೆ ಅಂತ. ಒಂದು ಕೆಲಸ ಮಾಡಿ, ಇದನ್ನು ಆದಷ್ಟು ವಿಜುವಲ್ ಆಗಿ ಕೂಡ ರೆಪ್ರೆಸೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈಗ ಲೆಟ್ಸ್ ಸೇ ಆ ಎಕ್ಸ್ ವ್ಯಕ್ತಿ ಪಾಪ ಬ್ರೈಟ್ ಆಗಿರೋ ನಿಮಗೆ ಒಂದು ಇದು ಮಾಡಿದ್ರು ಅಂತ ಇಟ್ಕೊಳ್ಳಿ. ನೀವು ಅವ್ರ ಎದುರುಗಡೆ ಅಂದರೆ ಮನೆಗೆ ಬನ್ನಿ. ಬೇಕಾದ್ರೆ ನಿಮಗೆ ತುಂಬ ನೆಗೆಟಿವ್ ಅನ್ಸಿದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಸಾಲ್ಟ್ ವಾಟರ್ ಬಾತ್, ಉಪ್ಪು ನೀರಿನ ಸ್ನಾನವನ್ನು ಮಾಡಿ. ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ 1 ಅಥವಾ 2 ಸ್ಪೂನಷ್ಟು ಕಲ್ಲುಪ್ಪು ಹಾಕಿ, ಬೇಕಾದ್ರೆ ಒಂದು ಚುಟ್ಕ ಅಷ್ಟನೂ ಹಾಕ್ಕೊಂಡು ಅದನ್ನು ನೀವು ಮೈ ಮೇಲೆ ಹಾಕ್ಕೊಂಡು 2 ನಿಮಿಷ ಬಿಟ್ಟು, ಸುಮಾರು ವಿಡಿಯೋಲಿ ಹೇಳಿದ್ದೀನಿ ಇದನ್ನು, ನನ್ನಲ್ಲಿರೋ ನೆಗೆಟಿವ್ನೆಲ್ಲ ಅದು ಹೀರ್ಕೋತಾ ಇದೆ ಅಂತ ಅಂದ್ಕೊಂಡು 2 ನಿಮಿಷ ಬಿಟ್ಟು ಮಾಮೂಲಿ ನೀರಲ್ಲಿ ಎಲ್ಲ ನೆಗೆಟಿವ್ ಹೋಯಿತು ಅಂತ ಸ್ನಾನ ಮಾಡುವಂಥದ್ದು. ಈ ಥರದ್ದು ಹಲವಾರು ಟಿಪ್ಸ್ಗಳನ್ನು ನಾವು ನಮ್ಮ 14 ಡೇಸ್ ಕ್ಲೆನ್ಸ್ ಯುವರ್ ಆರಾ ಹೀಲಿಯೋ ಚಕ್ರಸಲ್ಲಿ ವಿಸ್ತಾರವಾಗಿ ಹೇಳ್ಕೊಡ್ತೀವಿ. ಆಲ್ರೆಡಿ 1-2 ಬ್ಯಾಚ್ ತುಂಬ ಸಕ್ಸಸ್ಫುಲ್ ಆಗಾಯಿತು. ವಿ ಟೀಚ್ ಸೋ ಮೆನಿ ಥಿಂಗ್ಸ್. ಆರನ್ ಶೀಲ್ಡ್ ಮಾಡ್ಕೊಳ್ಳೋದು, ನೆಗೆಟಿವಿಟಿ ಕ್ಲೆನ್ಸ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮೆಥಡ್ಸ್ನ ಹೇಳ್ಕೊಟ್ಟಿದ್ದೀವಿ. ನೆಕ್ಸ್ಟು 12ನೇ ತಾರೀಕು ಜುಲೈ ಹೊಸ ಬ್ಯಾಚ್ ಬರ್ತಾ ಇದೆ. ಯು ಕ್ಯಾನ್ ಜಾಯಿನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನ್ ಅಮೇಝಿಂಗ್ ಥಿಂಗ್ಸ್ ಅಬೌಟ್ ಇಟ್. ಸೊ ಎನಿವೆ, ಕಮಿಂಗ್ ಬ್ಯಾಕ್, ಏನಾಗುತ್ತೆ, ಆ ನೆಗೆಟಿವ್ ಅವರು ಭೀಮ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಬೇಕಾದ್ರೆ ತುಂಬ ನೆಗೆಟಿವ್ ಅನ್ಸಿದ್ರೆ ಒಂದು ಸಾಲ್ಟ್ ವಾಟರ್ ಬಾತ್ ಮಾಡ್ಕೊಂಡು ಕೂತ್ಕೊಂಡು ಮೈಂಡ್ ಲೆವೆಲಿಂದ ಅವ್ರು ಏನು ಭೀಮ್ ಮಾಡಿದ್ರೋ ಅದ್ರದ್ದು ಇಂಟು 100 ನಿಮ್ಮ ಥಾಟ್ ಕೂಡ ಭಯಕ್ಕೆ ಒಳಗಾಗಿರುತ್ತೆ. ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ, ಕಣ್ಣಾಕ್ಬಿಟ್ರು, ಇದು ಹಾಳಾಗೋದ್ರೆ, ಅಯ್ಯೋ ಇವ್ರು ಬೇರೆ ಈ ಥರ ನೋಡ್ಬಿಟ್ರು, ಹಾಗೆ ಹೀಗೆ ಅಂತಲ್ಲ. ಸೊ ಅವ್ರು ಏನು ನೆಗೆಟಿವ್ ಕೊಟ್ಟಿದ್ರೋ, ಅಂದರೆ ಆ ನೆಗೆಟಿವ್ ವ್ಯಕ್ತಿ ನಿಮ್ಗೇನು ನೆಗೆಟಿವ್ನ ಭೀಮ್ ಮಾಡಿರಲ್ಲ ನಿಮ್ಮ ಕಡೆ, ಅದನ್ನು ನಾನು ಕಂಪ್ಲೀಟಾಗಿ ನನ್ನಿಂದ ರಿಲೀಸ್ ಮಾಡಿ ಆ ಭಾವನೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಅಥವಾ ಅವ್ರಿಗೆ ವಾಪಸ್, ಅದು ಅವ್ರ ಥಾಟು, ನಾನು ತಗೊಳ್ತಾ ಇಲ್ಲ, ಅದು ಅವ್ರಿಗೆ ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ, ಅವ್ರಿಗೆ ಕೊಡ್ತೀನಿ ಅಂದರೆ ಈ ಸೋ ಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇರಲ್ಲ, ಏನಿಲ್ಲ, ಅವ್ರಿಗೆ ರಿಟರ್ನ್ ಹೊಡೆದು ಬಿಡಿ, ವಾಪಸ್ ಹಾಕ್ಬಿಡಿ, ಅವರೇ ನಾಶ ಆಗ್ಬಿಡಿ. ನೋ, ನಾನೊಂದು ವಿಡಿಯೋ ಮಾಡಿದ್ದೆ, ತುಂಬ ವೈರಲ್ ಆಗಿತ್ತು. ಅವ್ರು ಹಾಗಂದ್ರು ಅಂತ ನೀವು ಹಾಗೆ ಅಂತೀರಾ, ಅವ್ರು ಬೈದ್ರು ನೀವು ಬೈತೀರಾ, ನಿಮ್ಮ ಎನರ್ಜಿನ ಲೋ ಮಾಡ್ಕೋಬೇಡಿ ಅಂತ. ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಪ್ರಿನ್ಸಿಪಲ್, ಐ ರಿಯಲಿ ಮೀನ್ ಇಟ್. ಸೊ ನೀವು ವಾಪಸ್ ಅವ್ರಿಗೂ ಹೊಡೆದು ಬಿಡಲಿ, ಅವ್ರು ಹಾಳಾಗೋಗ್ಲಿ, ಸೊ ಅವ್ರಿಗೂ ನಿಮಗೂ ಹಾಗಾದ್ರೆ ಏನು ವ್ಯತ್ಯಾಸ? ಫಸ್ಟ್ ಆಫ್ ಆಲ್ ನೀವು ಆ ಥರ ನೆಗೆಟಿವ್ ವ್ಯಕ್ತಿನ ಅಟ್ರಾಕ್ಟ್ ಮಾಡಿದ್ದೆ ನಿಮ್ಮಲ್ಲೇ ಏನೋ ಇನ್ನೂ ಕ್ಲೆನ್ಸ್ ಮಾಡ್ಕೊಳ್ಳೋದಿದೆ ಅದಕ್ಕೆ. ಇನ್ನು ಅದರ ಜೊತೆಯಲ್ಲಿ ನೀವು ಅವ್ರಿಗೆ ಅವ್ರು ಹಾಳಾಗೋಗ್ಲಿ ಅಂತ ಹೇಳಿದಾಗ, ಹಾಗಾಗಿ ನೀವು ಅದನ್ನೇ ಮಾಡ್ತಿದ್ದೀರಾ, ಅವ್ರು ಮಾಡಿದ್ದಕ್ಕಿಂತ ಜಾಸ್ತಿನೇ ಮಾಡ್ತಾ ಇದ್ದೀರಾ. ಅವ್ರು ಸಹಜವಾಗಿ ಒಂಚೂರು ಹೊಟ್ಟೆ ಕಿಚ್ಚಿಪಟ್ರು, ನೀವು ಬೇಕು ಅಂತ ಅವ್ರಿಗೆ ಪ್ರೋಗ್ರಾಮ್ ಮಾಡ್ತೀರಾ. ಹಂಗೆಲ್ಲ ಮಾಡಬಾರ್ದು, ಸರಿನಾ? ಸೊ ಸಹಜವಾಗಿ ನೋಡಪ್ಪ, ಇದು ನಿನ್ನ ಥಾಟು. ಅಂದರೆ ಆ ಜಲಸಿದು, ಅಥವಾ ಇವ್ರಿಗೆ ಇದು ಸಿಗಬಾರ್ದಾಗಿತ್ತು, ಇದು ಹೆಂಗೆ ಸಿಕ್ತು ಇವ್ರಿಗೆ ಅನ್ನೋ ಫೀಲಿಂಗು ನಿನ್ನ ಥಾಟ್ ಇದು, ಅದು ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ಜಲಸಿ ಬಗ್ಗೆ ವಿಸ್ತಾರವಾಗಿ ನನ್ನ ಬಿಯಾಂಡ್ ಮೆಡಿಸಿನ್ ಪುಸ್ತಕದಲ್ಲಿ ಬರೆದಿದ್ದೀನಿ. ಎಸ್, ಯಾರೆಲ್ಲ ಆಲ್ರೆಡಿ ಪುಸ್ತಕ ತೊಗೊಂಡಿದ್ದೀರಾ, ಖಂಡಿತ ಬರುತ್ತೆ ಖಂಡಿತ ಬುಕ್ ನಿಮ್ಮ ಮನೆಗೆ ಬಂದೇ ಬರುತ್ತೆ. ಅದ್ರದ್ದು ಕವರ್ ಪೇಜಲ್ಲಿ ಇನ್ನೂ ಹಾರ್ಡ್ ಬೈಂಡ್ ಥರ ಮಾಡಿ, ಹೆಚ್ಚು ಡ್ಯೂರಬಲ್ ಮಾಡಿ, ಲೈಫ್ ಲಾಂಗ್ ಯೂಸ್ ಮಾಡೋ ಬುಕ್ ಥರ ಆಗಿರಬೇಕು ಅಂತ ಆ ಬೈಂಡಿಂಗನ್ನು ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಅದರಿಂದ ಸ್ವಲ್ಪ ಡಿಲೇ ಆಯ್ತು ಹೊರತು ಬುಕ್ಕು ತುಂಬ ಸ್ಟ್ಯಾಂಡರ್ಡ್ ಕ್ವಾಲಿಟಿಲಿ ನಿಮಗೆ ಸೇರುತ್ತೆ, ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ಇವಾಗ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಮೈಂಡ್ ದ್ಯಾಟ್ ಸ್ವಲ್ಪ ಒಂದು ಫ್ಯೂ ಡೇಸ್ ಆಗುತ್ತೆ, ಬಟ್ ಖಂಡಿತ ಸಿಗತ್ತೆ, ತಲೆ ಕೆಡಿಸ್ಕೊಬೇಡಿ, ಆಯಿತಾ? ಎಸ್. ಸೊ ಜಲಸಿ ತುಂಬ ಡೀಟೇಲಾಗಿ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎನಿವೆ, ಕಮಿಂಗ್ ಬ್ಯಾಕ್. ಸೊ ಏನು ಅನ್ಕೋಬೇಕು, ಈಗ ಆ ವ್ಯಕ್ತಿನ ನೀವು ಕಲ್ಪನೆ ಮಾಡ್ಕೊಂಡ್ರಿ, ಯಾರೋ ಅದೇ ನಿಮಗೆ ಕೆಟ್ಟ ಕಣ್ಣು ಹಾಕಿದ್ರಲ್ಲ, ಸೊ ಅವ್ರಿಗೆ ಹೇಳ್ತಾ ಇದ್ದೀರಾ, ನೋಡು ನೀನು ಏನೇನು ವೈಬ್ಸ್ ನನಗೆ ರಿಲೀಸ್ ಮಾಡಿದ್ಯೋ ಅದು ಯಾವುದು ನಂದಲ್ಲ, ನಾನಂದರೆ ಬ್ಯೂಟಿ, ನಾನಂದರೆ ಪ್ರೋಗ್ರೆಸ್, ನಾನಂದರೆ ಕಾನ್ಫಿಡೆನ್ಸ್, ಅದಲ್ಲದೆ ಇರೋದು ಏನೇನಿದೆಯೋ
ಅದನ್ನೆಲ್ಲ ನಾನು ನಿನಗೆ ಕೊಟ್ಬಿಡ್ತಾ ಇದ್ದೀನಿ. ಅಂದರೆ ಯಾರೋ ಗಿಫ್ಟ್ ಕೊಡೋಕೆ ಬರ್ತಾರೆ, ನನಗೆ ಬೇಡ ಅಂದರೆ ಅದು ಅವ್ರದ್ದು ಅಂತ, ಹಾಗಂತ ಗಿಫ್ಟ್ ತೊಗೊಂಡು ವಾಪಸ್ ಮುಖಕ್ಕೆ ಬಿಸಾಕೋದಲ್ಲ. ಅಲ್ವಾ? ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಎಕ್ಸಲೆಂಟ್, ರೈಟ್. ಸೊ ಒಂದು. ಎರಡನೇದು, ಆ ಭಾವ ಬಂದಾಗ ಅಯ್ಯೋ ಕಣ್ಣಾಗ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ ಏನೇನು ಥಾಟ್ಸ್ ಬಂತು, ನನ್ನಿಂದ ಅದು ಬಿಟ್ಟೊಟ್ಟೋಗುತ್ತೇನೋ, ಹಾಳಾಗ್ಬಿಡುತ್ತೇನೋ, ಇನ್ನಂಗೆ ಸಿಗೋದಿಲ್ವೇನೋ, ಕಮ್ಮಿ ಆಗಿಬಿಡುತ್ತೇನೋ, ಇದರಿಂದ ಪ್ರಾಬ್ಲಮ್ ಆಗುತ್ತೇನೋ ಫೀಲಿಂಗ್ಗಳು ಬಂತು ತಾನೆ, ಅದನ್ನೆಲ್ಲ ನೀವು ರಿಲೀಸ್ ಮಾಡೋಕ್ಕೆ ಶುರು ಮಾಡಬೇಕು. ಎಸ್, ಆ ಫಿಯರ್ ಎಲ್ಲ ನೀವು ರಿಲೀಸ್, ಯಾಕಂದರೆ ಅದು ನಿಮ್ಮ ನೆಗೆಟಿವ್ ಥಾಟಿನ ಒಂದು ಭಾಗ ಆಗಿರುತ್ತೆ. ಅದು ಯಾವುದು ನಂದಲ್ಲ, ನಾನು ಏನು ಬ್ಯೂಟಿನ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನೋ ಅದೇ ನಾನೇನು ಒಡವೆ ವೈಡೂರ್ಯಗಳನ್ನು ಹಾಕ್ಕೊಂಡು ಸಮೃದ್ಧತೆಯಿಂದ ಬದುಕ್ತಾ ಇದ್ದೀನೋ, ಬ್ರಹ್ಮಾಂಡಂಗೂ ಅದಕ್ಕೆ ಬೇಕು, ಅದೇ ಬೇಕು. ನಾನು ಏನು ಲಕ್ಸುರಿಲಿ ಬದುಕ್ತಾ ಇದ್ದೀನೋ ಆ ಕಂಫರ್ಟ್, ನಾನೇನು ಆ ಒಂದು ಲಕ್ಸುರಿ ಸ್ಟೇಟ್, ರಿಚ್ ಸ್ಟೇಟ್, ಹೈ ನೆಟ್ವರ್ತ್ ಸ್ಟೇಟಲ್ಲಿ ಲೈಫಲ್ಲಿ ಬದುಕ್ತಾ 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನೋ, ಬೆಳೀತಾ ನನ್ನ ಜೊತೆಯಲ್ಲೇ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನೋ, ಅದು ಅವ್ರು ಅಂದ್ಕೊಂಡಿರೋ ನೆಗೆಟಿವ್ ನಾನು ಅಲ್ಲ. ಐ ಆಮ್ ವೆರಿ ಕ್ಲಿಯರ್. ಯಾರು ಏನೇ ಅಂದ್ಕೊಂಡ್ರು ನಾನು ಇನ್ನೂ ದೊಡ್ಡದಾಗಿ ವಿಸ್ತಾರವಾಗಿ ಬೆಳೀತಾ ಸಮೃದ್ಧವಾಗಿರ್ತೀನಿ ಹೊರತು ನಾನು ಯಾವುದೇ ರೀತಿಲಿ ಫಿಯರ್ ಆಗಲಿ, ಡೌಟ್ ಆಗಲಿ, ಅಥವಾ ಏನೋ ಆಗ್ಬಿಡುತ್ತೆ ಅನ್ನೋ ಸೆಲ್ಫ್ ಸಬಟಾಜಿಂಗ್ ಎನರ್ಜಿ ಆಗಲಿ ನಾನು ಅಲ್ಲ ಅಂತ ಅಂದ್ಕೊಳ್ಬೇಕು. ಸೊ 3 ಸೂತ್ರಗಳು ಕೆಟ್ಟ ದೃಷ್ಟಿಯಿಂದ ಆ್ಯಕ್ಚುಲಿ ಒರಿಜಿನಲ್ ರೀತಿಯಲ್ಲಿ ಹೊರಗಡೆ ಬರೋಕ್ಕೆ. ಒಂದು, ತುಂಬ ಹೆವಿ ಅನ್ಸಿದ್ರೆ ಒಂದು ರಿಚುವಲ್ ಮಾಡ್ಕೊಳ್ಳಿ. ನಮ್ಮ 14 days ಆರಾ ಕ್ಲೆನ್ಸಿಂಗ್ ಮತ್ತು ಚಕ್ರ ಹೀಲಿಂಗಲ್ಲಿ ಸಾಕಷ್ಟು ಬೇರೆ ಬೇರೆ ಲೆವೆಲ್ಸ್ ಆಫ್ ಎನರ್ಜಿಗೆ ಬೇರೆ ಬೇರೆ ಥರ ಆರನ ಚಕ್ರವನ್ನು ಹೀಲ್ ಮಾಡೋದು ಹೇಳ್ಕೊಟ್ಟಿದ್ದೀನಲ್ಲ, ಅದರಲ್ಲಿ ಯಾವುದಾದ್ರೂ ಆ ಕ್ಲಾಸಿಗೆ ಜಾಯ್ನ್ ಆಗೋಕ್ಕೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಸೇರ್ಕೋಬೋದು ಖಂಡಿತ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ಮಾಡ್ಕೊಳ್ಳಿ, ಫ್ರೆಶ್ ಅನಿಸುತ್ತೆ. ಅದಾದಮೇಲೆ ಅವ್ರನ್ನ ಕಲ್ಪನೆ ಮಾಡ್ಕೊಳ್ಳಿ, ದ್ವೇಷ, ಕೋಪ, ಸೇಡು, ಸಿಟ್ಟು ಇಲ್ಲದೆ ಎನರ್ಜಿನ ಅವ್ರಿಗೆ ರಿಟರ್ನ್ ಕೊಡ್ತಾ ಇದ್ದೀನಿ, ನಂದಲ್ಲ ಅದು ಅಂತ ಕ್ಲಾರಿಟಿ ತೊಗೊಳ್ಳಿ. ಮತ್ತು ನಿಮ್ಮಲ್ಲಿ ವಿಚಲಿತವಾದದ್ದು, ಯಾಕಂದರೆ ಅವ್ರ ಮೇಲೇನೂ ನಿಮಗೆ ಅವ್ರಿಗೆ ಶಾಪ ಹಾಕಬೇಕು, ಬೈಕೋಬೇಕು ಅಂತೆಲ್ಲ ಬಂದಿರುತ್ತೆ, ದಟ್ ಈಸ್ ನೆಗೆಟಿವ್ ಆಬ್ವಿಯಸ್ಲಿ ಅಲ್ವಾ. ಸೊ ಅದನ್ನು ರಿಲೀಸ್ ಮಾಡ್ಕೊಳ್ಳಿ. ಈ 3 ಸೂತ್ರ ನೆನ್ಪಿಟ್ಕೊಂಡ್ರೆ ಯಾವ ಕೆಟ್ಟ ದೃಷ್ಟಿನೂ ಬರಲ್ಲ. ನೆಕ್ಸ್ಟ್ ಟೈಮ್ ಆ ಥರದ ವ್ಯಕ್ತಿನ ಮೀಟ್ ಮಾಡಿದಾಗ ಸಬ್ಕಾನ್ಷಿಯಸ್ಲಿ ಆಲ್ರೆಡಿ ಒಂದು ಮೋಟರ್ ಆಟೋಮೆಟಿಕ್ಕಾಗಿ ಆಟೋ ಪೈಲಟ್ ಮೋಡಲ್ಲಿ ಆನ್ ಆಗೋ ಥರ ನಿಮ್ಮ ಆರಾ ಆಲ್ರೆಡಿ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆಲ್ರೆಡಿ ನೀನೇನೇ ಅನ್ಕೋಪ, ನಾನಾಗಿರ್ತೀನಿ ಅಂತ ಕಾನ್ಫಿಡೆನ್ಸಲ್ಲಿರುತ್ತೆ. ಎಸ್, ಬೆಳಿಬೇಕಾದ್ರೆ ಈ ಥರದವರೆಲ್ಲ ಹೊಟ್ಟೆ ಕಿಚ್ಚುಪಡೋರು ಸಿಗ್ತಾರೆ. ನಿಮ್ಮಿಂದಾನೇ ಅವರು ಉದ್ಧಾರ ಆಗಿರಬಹುದು, ನಿಮ್ಮ ಬೆಳವಣಿಗೆಯಿಂದಾನೇ ಅವ್ರಿಗೂ ಒಳ್ಳೇದಾಗಿರ್ಬೋದು. ಆದರೆ ನಿಮ್ಮ ಬೆಳವಣಿಗೆ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ನಿಮಗೆ ತೊಂದರೆ ಕೊಟ್ಟು ಏನೋ ಮಾಡ್ತಾರೆ. ತುಂಬ ಜನ ಬರ್ತಾರೆ ಆ ಥರದವರು. ಆದರೆ ನೀವು ಅದರಿಂದ ಇಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದಿರೋ ನೀವು ಅದರಿಂದ ದುಡ್ಡಿ ಕಟ್ಟಬಾರ್ದು, ಅದರಿಂದ ನಿಮ್ಗೆ ಹಾನಿ ಆಗಬಾರ್ದು. ಸೊ ಪ್ರೊಟೆಕ್ಟ್ ಯುವರ್ ಎನರ್ಜಿ. ಎಸ್, ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆ ಸಲಹೆ ಜೊತೆ ಭೇಟಿ ಆಗ್ತೀನಿ. ನಮ್ಮ ವಾಟ್ಸಪ್ ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ. ಎವ್ರಿ ಡೇ ಯು ಗೆಟ್ ಸಮ್ ಅಮೇಝಿಂಗ್ ಟಿಪ್ಸ್ ಆನ್ ವೆಲ್ನೆಸ್ ಆ್ಯಂಡ್ ದೇರ್ಸ್ ಅ ಕ್ಲೋಸರ್ ಕನೆಕ್ಷನ್ ವಿತ್ ಮೀ ದೇರ್. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನಮಸ್ಕಾರ.